ಇಂಟ್ರೆಸ್ಟಿಂಗ್ ವಿಷಯ ಇವತ್ತು. ದ ಮೋಸ್ಟ್ ಅಮೇಸಿಂಗ್ ಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇದು ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ಇಡೀ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಇವತ್ತು ಉಪಕದನ, ಉಪಚುನಾವಣೆ ನಡೀತಾ ಇದೆ. ಒಂದು ಬಾಗಲಕೋಟೆ ಹಾಗೂ ಮತ್ತೊಂದು ದಾವಣಗೆರೆ. ಈ ಉಪಕದನವನ್ನ ಅತ್ಯಂತ ಕುತೂಹಲಶಾಲಿಗಳಾಗಿ ಇಡೀ ರಾಜ್ಯದ ಜನ ಮಾತ್ರ ಅಲ್ಲ, ಇಡೀ ದೇಶದ ಜನ ಇವತ್ತು ಗಮನಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆರ್ ಜೆಡಿಎಸ್. ಬಿಜೆಪಿ ಮತ್ತು ಜೆಡಿಎಸ್ ಎರಡು ಕೂಡ ಒಂದೇ ಪಾರ್ಟಿಗಳು, ನಿಮ್ಗೆ ಗೊತ್ತಿರೋದೇನೆ. ಕಾಂಗ್ರೆಸ್ಸು ಮತ್ತೊಂದು ಕಡೆಯಲ್ಲಿ HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರನ್ನ ನಿಲ್ಲಿಸಿ ಈ ರಣಕಣಕ್ಕೆ ಸಜ್ಜಾಗಿ ನಿಂತ್ಕೊಂಡಿದೆ. ಮತ್ತೊಂದು ಕಡೆ ಬಿಜೆಪಿ ಕಡೆಯಿಂದ 5 ಬಾರಿ ಸ್ಪರ್ಧೆ ಮಾಡಿದಂಥವರು, 3 ಬಾರಿ ಶಾಸಕರಾಗಿದ್ದಂಥವರು, ಅವರದ್ದೇ ಆದಂಥ ವರ್ಚಸ್ಸನ್ನು ಹೊಂದಿರುವ, ಸ್ವಲ್ಪ ಮೃದು ಸ್ವಭಾವಿ ಅನ್ನುವ ಬಿರುದನ್ನು ಕೂಡ ಪಡೆದುಕೊಂಡಿರುವ ವೀರಣ್ಣ ಚರಂತಿ ಮಠ್ ಈ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರಿಗೆ ರಾಜಕೀಯ ಹೊಸದಲ್ಲ, ಆದ್ರೆ ಚುನಾವಣಾ ರಣಕಣ ಇದೆಯಲ್ಲ ಅದು ಹೊಸದು. ಅವರ ತಂದೆ ಜೊತೆಗೆ ಒಡನಾಟ ಬಹಳ ಜಾಸ್ತಿ ಇತ್ತು. ಆ ಕಾರಣಕ್ಕಾಗಿ ಅವರಿಗೆ ಈ ರಣಕಣದಲ್ಲಿರುವ ಜನ ಬಹಳ ಚೆನ್ನಾಗಿ ಗೊತ್ತು ಮತ್ತು ಅಭ್ಯರ್ಥಿಗಳ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಅವರಿಗೆ ಎಲ್ಲ ವಿಷಯಗಳು ಗೊತ್ತು ಮತ್ತು ಜನರ ಹೃದಯವೂ ಕೂಡ ಅವರಿಗೆ ಚೆನ್ನಾಗಿ ಗೊತ್ತು. ಲೆಟ್ ಅಸ್ ಬಿಗಿನ್. ದಿಸ್ ಇಸ್ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ನೀವು ಗಮನಿಸ್ತಾ ಇದ್ದೀರಿ, ಇಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ನ ಅಭ್ಯರ್ಥಿಗಳು. ಕರೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಪ್ಲೀಸ್ ಲೆಟ್ಸ್ ಗೋ ಅಹೆಡ್ ಅಂಡ್ ಟೇಕ್ ದಿ ಕಾಲ್ಸ್. ಬಾಗಲಕೋಟೆಯಿಂದ ನಮಗೆ ಎಡೆಬಿಡದೆ ಕರೆಗಳು ಬರ್ತಾ ಇದ್ದಾವೆ, ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆಯಿಂದ ನಮಗೆ ಕರೆ ಮಾಡಿ ಜನ ಅವರ ವೋಟ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಬಿಜೆಪಿ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಇದೆ. ನಾನು ಮೊದಲಿಗೆ ಎಲ್ಲವನ್ನು ತೋರಿಸೋಕ್ಕಿಂತ ಮುಂಚೆ, ಬೇರೆ ಬೇರೆ ವಿಚಾರಗಳನ್ನು ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ, ನಮ್ಮ ಈ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನ ಒಂದು ಇನ್ ಡೆಪ್ತ್ ರಿಸರ್ಚ್ಡ್, ಅದರ ಜೊತೆಗೆ ಡೀಟೇಲ್ಡ್ ಆದಂಥ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಬಿಡ್ತೇನೆ. ನೋಡಿ, ಇಲ್ಲಿ ನಮ್ಮ ಲ್ಯಾಂಡ್ಲೈನ್ಗಳು, ಇಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ಸರ್ವೆ ಮಾಡುವಂಥ ಪೊಲಿಟಿಕಲ್ ಅನಲಿಸ್ಟ್ಗಳು. ಇವರು ಕರೆಗಳನ್ನು ಹಲವು ಕಡೆಗಳಿಂದ ಸ್ವೀಕರಿಸ್ತಾರೆ. ಇವರೆಲ್ಲರೂ ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕರೆಗಳನ್ನು ಸ್ವೀಕರಿಸೋರಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಮ್ಮ ಲ್ಯಾಂಡ್ಲೈನ್ಗಳು ಇದೆ, ತಾವು ಗಮನಿಸ್ತಾ ಇದ್ದೀರಿ. ಇವೆಲ್ಲರಿಗೂ ಕೂಡ ಈಗಾಗಲೇ ಕರೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ನೌ ಇಟ್ ಈಸ್ 9 o'clock. ನಮ್ಮ ಟೆಲಿಫೋನ್ ನಂಬರ್ 08069156666. ಓಕೆ, ಹಾಗಿದ್ರೆ ನಾವು ಇವತ್ತು ಬಾಗಲಕೋಟೆ ಬಗ್ಗೆ ಮಾತನಾಡಬೇಕಾಗಿರೋದು ಏನು? ಲೆಟ್ಸ್ ಬಿಗಿನ್ ವಿತ್ ದಿ ಬ್ರೇಕಿಂಗ್ ಅಪ್ಡೇಟ್ಸ್ ನೌ. ಈಗಾಗಲೇ ಬಾಗಲಕೋಟೆ, ದಾವಣಗೆರೆ, ದಕ್ಷಿಣದಲ್ಲಿ ಮೆಗಾ ವಾರ್. 2 ಕ್ಷೇತ್ರಗಳ ಉಪಚುನಾವಣೆಯ ಬಿಗ್ ಸರ್ವೆ ನಾವು ನಡೆಸ್ತಾ ಇದ್ದೀವಿ ಇವತ್ತು. ಇದು ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನ ಮೆಗಾ ಸರ್ವೆ. ಹೇಗಿದೆ 2 ವಿಧಾನಸಭಾ ಕ್ಷೇತ್ರದ ನಾಡಿ ಮಿಡಿತ? ಆಡಳಿತ ಪಕ್ಷಕ್ಕಿರುವಂತ ಲಾಭ ಏನು, ಬಿಜೆಪಿಗಿರುವ ಭಯ ಏನು? ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ ಏನಾದರೂ ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೊಳ್ತಾ ಅಥವಾ ಬಿಜೆಪಿಗೆ ಏನಾದರೂ ಎಡವಟ್ಟ? ಆಮೇಲೆ ಈ ಬಿಜೆಪಿ ಏನಾದರೂ ಸೈಲೆಂಟ್ ಆಗಿ ಗೆಲುವಿನ ಹಾದಿಯನ್ನು ಹಿಡಿದು ಬಿಡುತ್ತಾ? ಈ ಮಿನಿ ಯುದ್ಧದ ಮಹಾ ಪೊಲಿಟಿಕಲ್ ಸರ್ವೆ ಈ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಲ್ಲಿ ನಿಮ್ಮ ಮುಂದೆ ನಾವು ಇವತ್ತು ಮಾಡಲಿದ್ದೇವೆ. ಲೆಟ್ಸ್ ಗೋ ಫಾರ್ ದಿ ಡೀಟೇಲ್ಸ್ ನೌ. ಸೊ ದಿಸ್ ಇಸ್ ಅಬೌಟ್ ಬಾಗಲಕೋಟೆ ಮತ್ತು ದಾವಣಗೆರೆ. ಮೊದಲಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ಬಾಗಲಕೋಟೆಯ ರಣಕಣ ಏನಿದೆ, ಉಪಚುನಾವಣೆ ಏನಿದೆ, ಅದು ವೀರಣ್ಣ ಚರಂತಿ ಮಠ ವರ್ಸಸ್ ಉಮೇಶ್ ಮೇಟಿ. ಅವರ ಈ ಸಂಪೂರ್ಣವಾದ ಚಿತ್ರಣದ ಬಗ್ಗೆ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ನಲ್ಲಿ ಮಾಹಿತಿಯನ್ನೇ ಸ್ವೀಕರಿಸ್ತಾ ಇದ್ದೀವಿ. ನನ್ನ ಹತ್ರ ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್, ಆಯ್ತಾ? ಬಹಳ ಸಿಂಪಲ್ ಇದು. ಆಮೇಲೆ ಇದು EVM ಅಂತ ಅನ್ಕೊಂಡ್ಬಿಡ್ಬೇಡಿ. EVM ದೇವರಣ್ಣಗೂ ಅಲ್ಲ, ನಮ್ಮ ಅಪ್ಪನಣ್ಣಗೂ ಅಲ್ಲ. ಇದು ಜಸ್ಟ್ ಒಂದು ಫೇಕ್ EVM ಅನ್ಬೋದು. ಫೇಕ್ ಅನ್ನೋದಕ್ಕಿಂತ ಒಂದು ಪ್ರೋಟೋಟೈಪ್ ಅಷ್ಟೇ ಇದು. ಓಕೆ, ನೀವು ಏನು ಮಾಡ್ತೀರಿ? ನೀವು ಸಾಮಾನ್ಯವಾಗಿ ಈ ಪೋಲಿಂಗ್ ಬೂತ್ ಹೋದಾಗ ಏನು ಮಾಡ್ತೀರಿ? ಈಗ ನಿಮ್ಗೆ ಹಿಂಗೆಲ್ಲ ಹೆಸರಿರ್ತದೆ. ಉಮೇಶ್ ಮೇಟಿ ಅಂತ ಇರ್ತದೆ, ವೀರಣ್ಣ ಚರಂತಿ ಮಠ
ಅಂತೋಷ್ ಸವ್ವಾಸೆ, ತೇಜೋರಾಮ್ ಶೆಟ್ಟಿ ದೇವಾಂಗ್, ನಾಗರಾಜ ಕಲ್ಗುಟ್ಗಾರ, ತಳವಾರ್ ಶಿವಕುಮಾರ್, ಸಿದ್ದಪ್ಪ ಗೋಡಿ, ಆನಂದ್ ಜಕಾತಿ, ಈಗ ಸುಮಾರು ಜನರ ಹೆಸರಿರ್ತಾರೆ. ನೀವು ಏನು ಮಾಡ್ತೀರಿ ಸಾಮಾನ್ಯವಾಗಿ ಯಾರಿಗೋ ಒಬ್ರಿಗೆ ಓಟ್ ಹಾಕ್ಬೇಕಾಗಿರುತ್ತೆ ಅನ್ಕೊಳ್ಳಿ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಏನು ಇದರಿಂದ ಓಟ್ ಹಾಕ್ಬಿಟ್ಟಲ್ಲಿ ಓಟ್ ಬಿದ್ದುಬಿಡಲ್ಲ, 9ನೇ ತಾರೀಕು ಇರೋದು, ಆಯ್ತಾ, ಗೊತ್ತಾಯ್ತಾ? ನೀವೇನು ಮಾಡ್ತೀರಿ, ಯಾರಿಗೋ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕ್ಬೇಕು, ಏನು ಮಾಡ್ತೀರಿ, ಪೊಯ್ ಅನಿಸ್ತೀರಿ. ಅದು ಎಲ್ಲಿ, ಅದು ನೀವು ನಿಜವಾಗಿಯೂ ಕೂಡ ಓಟ್ ಹಾಕಕ್ಕೆ ಹೋದಂಥ ಸಂದರ್ಭದಲ್ಲಿ. ಆದರೆ ನಾವು ಇಲ್ಲಿ ಕರೆಗಳನ್ನು ಸ್ವೀಕರಿಸೋ ಮೂಲಕ, ನಿಮ್ಮ ಅಭಿಪ್ರಾಯವನ್ನು ಸ್ವೀಕರಿಸೋ ಮೂಲಕ ವೋಟ್ಗಳನ್ನು, ನಿಮ್ಮ ಒಪಿನಿಯನ್ನನ್ನು ನಾವೆಲ್ಲಿ ದಾಖಲು ಮಾಡ್ತಾ ಇದ್ದೇವೆ. ನಮ್ಮ ನಂಬರ್ ಮತ್ತೊಂದ್ಸಲ ಹೇಳ್ತೀನಿ, ಇದರಲ್ಲಿ ವೋಟ್ ದಾಖಲಾಗಲ್ಲ, ನಮ್ಮ ಫೋನ್ಗಳಲ್ಲಿ ವೋಟ್ ದಾಖಲಾಗುತ್ತೆ. ನಮ್ಮ ನಂಬರ್ 08069156666. ಅದಾದ್ಮೇಲೆ ನಾನು ನಿಮಗೆ ಇನ್ನೊಂದು ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ. ವಿ ಹ್ಯಾವ್ ಗಾಟ್ ಅ ಸಾಫ್ಟ್ವೇರ್, ಎಷ್ಟು ಕರೆಗಳು ಬರ್ತಾ ಇದ್ದಾವೆ, ಎಷ್ಟು ಕರೆಗಳು ಹಿಟ್ ಆಗ್ತಿದ್ದಾವೆ ಅಂತ. ವಿ ಹ್ಯಾವ್ ಗಾಟ್ ಮೋರ್ ದ್ಯಾನ್ 20 ಲ್ಯಾಂಡ್ಲೈನ್ ನಂಬರ್ಸ್ ಹಿಯರ್ ಕನೆಕ್ಟೆಡ್ ಟು ಒನ್ ಟೆಲಿಫೋನ್ ನಂಬರ್, ದಟ್ ಈಸ್ 08069156666. ನಾನು ಒಂದು ಸ್ವಲ್ಪ ಇಲ್ಲಿ ಗಮನಿಸ್ತೀನಿ ನಿಮ್ಮ ಮುಂದೆ. ಹ್ಯಾವ್ ಎ ಲುಕ್ ಅಟ್ ಇಟ್. ಎಷ್ಟು ಕರೆಗಳು ಬರ್ತಾ ಇದ್ದಾವೆ ಅನ್ನೋದನ್ನ ತಾವು ಗಮನಿಸಬಹುದು. ಓಕೆ, ಸೊ ದಿಸ್ ಇಸ್ ದಿ ನಂಬರ್ ಆಫ್ ಕಾಲ್ಸ್ ವಿಚ್ ವಿ ಆರ್ ರಿಸೀವಿಂಗ್ ರೈಟ್ ನೌ. ಲೆಟ್ ಮಿ ಗೋ ಅಟ್. ಒಂದು ಯಾವುದಾದ್ರೂ ಒಂದು ಕರೆನೇ ಸ್ವೀಕರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಇವಾಗ. ಹಲೋ, ನಮಸ್ತೆ, ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್. ನಮಸ್ಕಾರ, ಹೆಂಗಿದ್ದೀರಿ ಸಾಹೇಬ್ರೆ? ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ಕೊತೀರಿ? ತಿಪ್ಟೂರಿಂದ. ನಿಮ್ಮದು ಓಟ್ ಇರೋದೆಲ್ಲಿ? ಬಾಗಲಕೋಟೆಯಲ್ಲಿ ಓಟ್ ಇದೆ. ಹೋಗ್ಬಿಟ್ಟು ಓಟ್ ಹಾಕ್ತೀರಾ 9ನೇ ತಾರೀಕು? ಫ್ಯಾಂಟಾಸ್ಟಿಕ್. ಯಾರಿಗೆ ಹಾಕ್ತೀರಿ ನಿಮ್ಮ ಓಟು? BJP, ವೀರಣ್ಣ ಚರಂತಿ ಮಠರು. ಏನು ನೀವು BJPಯ ಕಟ್ಟಾಭಿಮಾನಿನ ಅಥವಾ ವೀರಣ್ಣ ಚರಂತಿ ಮಠರ ಅಭಿಮಾನಿನ? ಯಾರಿಗೆ? ಬಿಜೆಪಿಲಿ ಯಾರು ನಿಂತ್ಕೊಂಡ್ರೆ ನಿಮ್ಮ ಓಟು? ಸೊ ಯಾರು ಗೆಲ್ಬೋದು ಅನ್ಸುತ್ತೆ ನಿಮ್ಗೆ ಈ ಸಲ ಯಜಮಾನ್ರೆ? ಚರಂತಿ ಮಠ ಗೆಲ್ಬೋದು ಅಂತೀರಾ? ಏನು ಪ್ಲಸ್ ಏನು? ಯಾಕೆ ಕಾಂಗ್ರೆಸ್ಗೆ ಏನು ಸಮಸ್ಯೆ? ಅಲ್ಲಿ ಅನುಕಂಪ ಎಲ್ಲ ಭಾಳ ಇದೆ. H.O. ಮೇಟಿ ಅವರು ನಿಧನ ಹೊಂದಿದ್ದಾರೆ ಪಾಪ. ಅವ್ರ ಮಗ ನಿಂತಾರೆ. ಲೇಡೀಸಿಗೆ ಬಸ್ ಕೊಟ್ಬಿಟ್ಟು ಗಂಡಸರಿಗೆ ಬಸ್ ಕೊಟ್ಟಿಲ್ವಾ? ಅದಕ್ಕೆ ಭಾಳ ಬೇಜಾರು ಮಾಡ್ಕೊಂಡಿದ್ರಿ ತಾವು. ಆಮೇಲೆ ನೀವು ಗಂಡಸರಿಗೆ ಬಸ್ ಕೊಟ್ಬಿಟ್ರೆ ಕಾಂಗ್ರೆಸ್ ಹಾಕ್ಬಿಡ್ತೀರಾ? ಸರಿ, BJP ಫಾಲೋ ಮಾಡ್ತೀರಾ? ಒಟ್ನಲ್ಲಿ ಗಂಡು ಮಕ್ಕಳಿಗೆ ಏನಾದರೂ ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ನವರು, ನೀವು ಕಾಂಗ್ರೆಸ್ ಕಡೆಗೆ ಒಂದು ಸ್ವಲ್ಪ ಒಲವಿರ್ತಾ ಇತ್ತು ಅನ್ನಿ. ಓಕೆ. ವೇಸ್ಟಾಗಿ ವ್ಯಯ ಮಾಡ್ತಾರೆ ಅಂತೀರೇನು? ಓಕೆ, ಅದಕ್ಕೆ ನಿಮ್ಮ ಓಟ್ BJPಗೆ. ಆದರೂ ನೀವು BJP ಕಟ್ಟಾಭಿಮಾನಿ, ಕಾಂಗ್ರೆಸ್ ಒಂದು ಸ್ವಲ್ಪ ಕೊಟ್ಟರೆ ಓಟ್ ಹಾಕ್ತೀನಿ ಅಂತಲೂ ಅಂತೀರಿ. ಹಾಕದೇ ಇಲ್ವೇನ? ಏನು ಕೊಟ್ಟರು ಹಾಕಲ್ವಾ? ಏನು ಕೊಟ್ಟರು ಹಾಕಲ್ಲ? ಏನು 1 ಕೋಟಿ ಕೊಟ್ಟರು ಹಾಕಲ್ವಾ? ಸರಿ ಸರಿ. ಏನಂದ್ರಿ ನಿಮ್ಮ ಹೆಸರು ಯಜಮಾನ್ರೆ? ಶಶಿಧರ್. ವಂಡರ್ಫುಲ್, ಚೆನ್ನಾಗಿದೆ ನಿಮ್ಮ ಹೆಸರು. ಆಯಿತು ಶಶಿಧರ್ ಅವರೇ, BJPಗೆ ನಿಮ್ದೊಂದು ಓಟು ಬಾಗಲಕೋಟೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ರಾಜ್ PCR. ನೋಡಿ, ಇವರು 1 ಕೋಟಿ ಕೊಟ್ಟರು ಓಟ್ ಹಾಕಲ್ವಂತೆ. ಅವರಿಗೆ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟಾರ, ನನಗೇನು ಕೊಟ್ಟಿಲ್ಲ ಅಂತ ಭಾಳ ಬೇಜಾರಂತೆ. ಆದರೂ ಎಷ್ಟು ಕೋಟಿ ಕೊಟ್ಟರು ಓಟ್ ಹಾಕಲ್ವಂತೆ. ಆಯಿತು, ಒಂದು ಕೆಲಸ ಮಾಡೋಣ. ಇವಾಗ ಕರೆಗಳು ಸಿಕ್ಕಾಪಟ್ಟೆ ಬರ್ತಿದ್ದಾವೆ ನಮಗೆ. ನಾವು ಈ ಬಾಗಲಕೋಟೆಯ ಜಾತಿವಾರು ಇನ್ಡೆಪ್ತ್ ಡೀಟೇಲ್ಸ್ನ ಒಂದು ಸ್ವಲ್ಪ ಗಮನಿಸಿಬಿಡೋಣ ನಿಮ್ಮ ಮುಂದೆ. ಆನ್ ಸ್ಕ್ರೀನ್ ಪ್ಲೀಸ್. ಬಾಗಲಕೋಟೆಯಲ್ಲಿ ಏನೇನಿದೆ, ಎಷ್ಟು ಜನ ಮತದಾರರಿದ್ದಾರೆ, ವೀರಶೈವರು ಎಷ್ಟು ಜನ ಇದ್ದಾರೆ, ಕುರುಬ ಸಮುದಾಯ ಎಷ್ಟು ಜನ ಇದ್ದಾರೆ, ಅದರ ಜೊತೆಗೆ ಮುಸಲ್ಮಾನರು ಎಷ್ಟು ಜನ ಇದ್ದಾರೆ, ಕ್ರಿಶ್ಚಿಯನ್ನರು ಎಷ್ಟು ಜನ ಇದ್ದಾರೆ, ಅದನ್ನು ಗಮನಿಸುವಂಥ ಪ್ರಯತ್ನ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಾವು ಮಾಡೋಣ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಬಾಗಲಕೋಟೆ ಫಾರ್ ನೌ ಅಂಟಿಲ್ ಇಟ್ ಕಮ್ಸ್ ಆನ್ ದಿ ಟೆಲಿವಿಷನ್ ಸ್ಕ್ರೀನ್. ನೋಡಿ, ಈ ಬಾಗಲಕೋಟೆಯಲ್ಲಿ ಹೇಗಿದೆ ಅಂದರೆ ಭಾಳ ಇಂಟ್ರೆಸ್ಟಿಂಗ್. ಈ BJPಯ ಮೈನಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, BJP ಬಾಗಲಕೋಟೆಯ ಸಿಟಿಯಲ್ಲಿ ಮಾತ್ರ ತನ್ನ ಒಂದಿಷ್ಟು ವೋಟ್
ಪ್ಯಾಕೆಟ್ಗಳು ಅಂತ ನಾವೇನು ಕರಿತೀವಿ, ಆ ವೋಟ್ ಪ್ಯಾಕೆಟ್ಗಳನ್ನು ಹೊಂದಿದೆ ಅನ್ನುವ ಒಂದು ಅಭಿಪ್ರಾಯ ಇದೆ. ಮತ್ತೊಂದು ಕಡೆ ಈ ಬಿಜೆಪಿಯ ಆಂಟಿಯಾಗಿ ಇನ್ನೊಂದು ಏನು ಕೆಲಸ ಮಾಡ್ತಾ ಇರೋದು ಗೊತ್ತಾ, ಅದು ವೀರಣ್ಣ ಚರಂತಿಮಠ್ ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ್ ಅಂತ. ಏನು ಇವ್ರದ್ದು ಕತೆ? ಮಲ್ಲಿಕಾರ್ಜುನ ಚರಂತಿಮಠ್ರದ್ದು ಇವ್ರದ್ದು ಕತೆ ಏನು ಅಂತಂದ್ರೆ, ಮಲ್ಲಿಕಾರ್ಜುನ ಚರಂತಿಮಠ್ರು ಈಗ ಬಿಜೆಪಿಯಲ್ಲಿ ಇಲ್ಲ. ಅವರು ಸಹೋದರನ ವಿರುದ್ಧನೇ ಮುನಿಸ್ಕೊಂಡು, ಬಿಜೆಪಿಯ ವಿರುದ್ಧನೇ ಮುನಿಸ್ಕೊಂಡು ಅವರು ಕಾಂಗ್ರೆಸ್ಸಿಗೆ ಜಂಪ್ ಆಗಾಯ್ತು. ಹಾಗಾಗಿ ಒಂದು ಸ್ವಲ್ಪ ಎಡವಟ್ಟು, ಒಂದು ಸ್ವಲ್ಪ ನೋವು, ಮತಗಳ ಧ್ರುವೀಕರಣ ಅಂತ ನಾವೇನು ಕರಿತೀವಿ, ಅದು ಆಗುವ ಸಾಧ್ಯತೆ ಇದೆ. ಇನ್ನೊಂದು ಫ್ಯಾಕ್ಟರ್ ಇದೆ. ಆ ಫ್ಯಾಕ್ಟರ್ ಏನು ಅಂತಂದರೆ, ನಮ್ಮ ವೀರಣ್ಣ ಚರಂತಿಮಠ್ ಇದ್ದಾರಲ್ಲ, ಅವರು ಮೃದು ಇರ್ತಾರೆ, ಹಾಗಿರ್ತಾರೆ, ಮತ್ತೊಂದಿರ್ತಾರೆ ಅನ್ನೋದಿದ್ರು ಕೂಡ ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ ಮಾಡ್ಕೊತಾರೆ ಅನ್ನೋ ಥರದಲ್ಲೂ ಕೂಡ ಅವ್ರಿಗಿದೆ. ಆದರೂ ಕೂಡ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಹೋದವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ, ನಮ್ಮ ಜೊತೆಗೆ ಚೆನ್ನಾಗಿ ನಿಂತ್ಕೊತಾರೆ, ನಮಗೆ ಒಳ್ಳೆಯವರಿದ್ದಾರೆ, ಆ ಥರ ಕೂಡ ಅವ್ರ ಬಗ್ಗೆ ಚರ್ಚೆಗಳು ಖಂಡಿತವಾಗ್ಲೂ ಕೂಡ ಇದ್ದಾವೆ. ಆಮೇಲೆ ಬಾಗಲಕೋಟೆಯ ಈ ಮೇಜರ್ ಕ್ಲಸ್ಟರ್ ಅಂತ ನಾವೇನು ಕರಿತೀವಿ, ವಿದ್ಯಾವರ್ಧಕ ಆಗಿರ್ಬೋದು, ಹಲವು ಸಂಘಗಳಾಗಿರ್ಬೋದು, ಹಲವು ಇನ್ಸ್ಟಿಟ್ಯೂಷನ್ಸ್ಗಳು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ನಾವೇನು ಕರಿತೀವಿ, ಆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕೂಡ ಗಮನಿಸ್ಕೊಂಡಿದ್ದಾರೆ ವೀರಣ್ಣ ಚರಂತಿಮಠ್ರು. ಹಾಗಾಗಿ 5 ಬಾರಿ ಸ್ಪರ್ಧೆ ಮಾಡಿರುವ ಚರಂತಿಮಠ್ರು 3 ಬಾರಿ ಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ಅವರ ಗೆಲುವು ಆಗಬಹುದು ಅನ್ನುವ ಚರ್ಚೆ ಇಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಬಿಜೆಪಿಗೆ ಮೈನಸ್ ಏನು ಅಂತಂದ್ರೆ, ಆಡಳಿತ ಪಕ್ಷ ಕಾಂಗ್ರೆಸ್ ಏನಿದೆ, ಗ್ಯಾರಂಟಿಗಳ ಸರಮಾಲೆಯನ್ನೇ ಕೊಟ್ಬಿಟ್ಟಿದೆ ಸಂಪೂರ್ಣವಾಗಿ. ನಿಮ್ಗೆ ಯಾವುದು ಬೇಕು, ಬಸ್ ಬೇಕಾ, ಕರೆಂಟ್ ಬೇಕಾ, ಇನ್ನೇನು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು, ಬೇರೆ ಏನೇನು ಬೇಕು. ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಸಮೂಹ ವೀರಶೈವರ ಜೊತೆಗೇನೆ ಮತ್ತು ಸಂಖ್ಯಾತರ ಜೊತೆಗೇನೆ ಬಹಳ ಜಾಸ್ತಿ ಪ್ರಾಬಲ್ಯವನ್ನ ಬಾಗಲಕೋಟೆಯಲ್ಲಿ ಹೊಂದಿದೆ. ಇನ್ನೊಂದು ಫ್ಯಾಕ್ಟರ್ ಏನು ಅಂತಂದ್ರೆ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಬಹಳ ದೊಡ್ಡ ಮಟ್ಟದ ವೈಖರಿ ಆಗಬಹುದು, ಬಿಜೆಪಿಗೆ ಮೈನಸ್ ಆಗಬಹುದು ಅನ್ನೋ ಥರದಲ್ಲಿ ಚರ್ಚೆ ಇಲ್ಲಿ ನಡೀತಾ ಇದೆ. ಲೆಟ್ಸ್ ಟಾಕ್ ಅಬೌಟ್ ಕಾಂಗ್ರೆಸ್ ನೌ. ಕಾಂಗ್ರೆಸ್ ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ HY ಮೇಟಿ ಅವರು ನಿಧನವಾದರು. HY ಮೇಟಿ ಬೇರೆ ಬೇರೆ ರೀಸನ್ಸ್ಗಳಿಗೆ ಬಹಳ ಫೇಮಸ್ ಆಯ್ತಾ. ಅವರ ಮಗ ಉಮೇಶ್ ಮೇಟಿ ಅವರಿದ್ದಾರಲ್ಲ, ಅವ್ರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಅಲ್ಲಿರುವ ಜನರಿಗಿದ್ದೇ ಇದೆ. ನಾನು ಆರಂಭದಲ್ಲಿ ನಿಮಗೊಂದು ಮಾತು ಹೇಳ್ತಾ ಇದ್ದೆ. ಆ ಮಾತು ಏನಪ್ಪ ಅಂತಂದರೆ, ಈ ಉಮೇಶ್ ಮೇಟಿ ಅವರು ರಾಜಕೀಯ ಚದುರಂಗದಾಟಕ್ಕೆ ಹೊಸಬರು, ಅಂದರೆ ಈ ಎಲೆಕ್ಷನ್ಗೆ ಹೊಸಬರು. ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರಾಜಕಾರಣಕ್ಕೆ ಹೊಸಬರಲ್ಲ. ಅರ್ಥ ಮಾಡ್ಕೊಳ್ಳಿ, ಎರಡಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಅವರ ತಂದೆ ಜೊತೆಗೆ ಒಡನಾಟ, ಅವರ ತಂದೆ ಜೊತೆಗೆ ಓಡಾಟ, ಅವರ ತಂದೆಯ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳ ಸುತ್ತಾಟ, ಇದೆಲ್ಲದರಿಂದ ಉಮೇಶ್ ಮೇಟಿ ಅವರಿಗೆ ಕ್ಷೇತ್ರದ ಪರಿಚಯ ಏನಿದೆ, ಆ ಕ್ಷೇತ್ರದ ಪರಿಚಯ ಬಹಳ ಚೆನ್ನಾಗಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿರುವ ಜನರ ಹೃದಯವನ್ನು ಕೂಡ ಗೆದ್ದುಕೊಂಡಿದ್ದಾರೆ ಅನ್ನೋ ಥರದಲ್ಲಿ ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಏನಿದೆ, ಉಮೇಶ್ ಮೇಟಿ ಅವ್ರಿಗೊಂದು ಅನುಕಂಪ ಇದೆ. ಅದೇನು ಅಂತಂದರೆ, ಪಾಪ HY ಮೇಟಿ ಪಾಪ ಭಾಳ ಹಿರಿಯರಾಗಿದ್ದಂಥವ್ರು, ಅವರು ಅತ್ಯುತ್ತಮ ಕೆಲಸಗಳನ್ನು ಮಾಡಿದಂಥವ್ರು ಆಯಿತಾ. ಅವರ ಮಗ ಆಗಿರೋ ಕಾರಣಕ್ಕಾಗಿ, ತಂದೆಯ ನಿಧನ ಆಗಿರೋ ಕಾರಣಕ್ಕಾಗಿ ಅವರಿಗೆ, ಉಮೇಶ್ ಮೇಟಿ ಅವರಿಗೆ ಒಂದು ಅನುಕಂಪದ ಅಲೆ ಇದೆ. ಆದ್ರೂ ಭಾಳ ಹೊಸಬ್ರಲ್ಲ, ಏನು ಮಾಡೋದು ಅನ್ನೋ ಥರದಲ್ಲಿ ಇದ್ದೇ ಇದೆ. ಬಟ್ ನೆನ್ಪಿಟ್ಕೊಳ್ಳಿ, ಈ ಯಾವ ಉಪಕದನ ನಡೆದರೂ ಕೂಡ, ಉಪಚುನಾವಣೆ ನಡೆದರೂ ಕೂಡ ಇದೊಂದು 2 ವರ್ಷದ ಆಟ ಅಷ್ಟೆ. ನನ್ನ ಪ್ರಕಾರ ನೀವು ಸ್ಪಷ್ಟವಾಗಿ ಕೇಳಬೇಕಂದ್ರೆ ಇನ್ನು 1.25 ವರ್ಷದ ಆಟ ಅಷ್ಟೆ. ಇನ್ನು ಲಾಸ್ಟ್ 1 ಇಯರ್ ಎಲೆಕ್ಷನ್ ಇಯರ್ಗೆ ನಾವು ನೀವು ಹೊರಟು ಬಿಡ್ತೀವಲ್ಲ, ಆ ಕಾರಣಕ್ಕೋಸ್ಕರ ನಾವು ಈ ಲಾಸ್ಟ್ 1 ಇಯರ್ನ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಸಾರಾಸಟ್ಟಾಗಿ ತಳ್ಳಾಗ್ತಾ ಇಲ್ಲ ನಾನು, ಬಟ್ ಲಾಸ್ಟ್ 1 ಇಯರು ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ, ಡೀಟೇಲ್ಡ್ ಆಗಿ ಗೊತ್ತಿರೋ ಹಾಗೆ ಅದು ಎಲೆಕ್ಷನ್ ಇಯರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಎಲ್ಲ ಫ್ಯಾಕ್ಟ್ರಿಗಳು ಒಂದು ಸ್ವಲ್ಪ BJPಯ ಪರವಾಗಿಯೂ, ಒಂದು ಸ್ವಲ್ಪ ಕಾಂಗ್ರೆಸ್ನ ವಿರುದ್ಧವಾಗಿಯೂ ಕೂಡ ನಡೆಯಬಹುದು ಅನ್ನೋ ಥರದ ಲೆಕ್ಕಾಚಾರ ನಡೀತಾ ಇದೆ. ದಾವಣಗೆರೆದು ಬೇರೆ ಬಿಡಿ, ದಾವಣಗೆರೆದು ನಾನು 2 ಗಂಟೆಯಿಂದ 7 ಗಂಟೆವರೆಗೂ ಮಾತಾಡ್ತೀನಿ ನಿಮ್ಮ ಜೊತೆಗೆ.
ಅಲ್ಲಿನ ಪ್ಯಾಕೆಟ್ಸ್ಗಳೇನು, ಮುಸಲ್ಮಾನರು ರೊಚ್ಚಿಗೆದ್ದಿರೋದೇನು, ಬೇರೆ ಬೇರೆ ವಿಚಾರಗಳೇನು, ಅದೆಲ್ಲದ್ರ ಬಗ್ಗೆ ನಾವು ಆಮೇಲೆ ಡೆಪ್ತ್ ಆಗಿ ಡೀಟೇಲ್ಡ್ ಆಗಿ ನಾವು ಆಮೇಲೆ ಮಾತಾಡೋಣ. ಓಕೆ, ಬಟ್ ನಾವ್ ಲೆಟ್ ಅಸ್ ಟಾಕ್ ಓನ್ಲಿ ಅಬೌಟ್ ಬಾಗಲಕೋಟೆ. ಸೊ ಜಾತಿವಾರು ಸಮೀಕ್ಷೆ, ಜಾತಿವಾರು ರಿಪೋರ್ಟ್ ಕಾರ್ಡ್. ಆರ್ ವಿ ರೆಡಿ ವಿತ್ ಜಾತಿವಾರು ರಿಪೋರ್ಟ್ ಕಾರ್ಡ್ PCR? ಓಕೆ, ಆಲ್ ರೈಟ್. ನಾವು ಲೆಟ್ ಮಿ ಡೂ ಒನ್ ಥಿಂಗ್. ಜಾತಿವಾರು ರಿಪೋರ್ಟ್ ಕಾರ್ಡ್ ಅಭ್ಯರ್ಥಿಗಳ ಪ್ಲಸ್ ಮೈನಸ್ ಬಗ್ಗೆ ನಾನು ಈಗಾಗಲೇ ಹೇಳಿ ಆಯಿತು ನಿಮಗೆ. ಇನ್ನು ಜಾತಿವಾರು ಪ್ಲಸ್ಸು ಮೈನಸ್ಸು ಅದರ ಬಗ್ಗೆ ನಾವು ಮುಂದಿನ ಹಂತಗಳಲ್ಲಿ ಚರ್ಚೆ ನಡೆಸೋಣ. ಕರೆಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ, ತಾವು ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಅಷ್ಟೇ ಕರೆಗಳನ್ನು ನಮ್ಮ ಅಭ್ಯರ್ಥಿಗಳು ಸ್ವೀಕರಿಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಸೊ ಆಸ್ ಯು ಕ್ಯಾನ್ ರೈಟ್ಲಿ ಸಿ, ದೀಸ್ ಆರ್ ದಿ ನಂಬರ್ ಆಫ್ ಕಾಲ್ಸ್ ವಾಟ್ ವಿ ಆರ್ ಗೆಟಿಂಗ್ ಅಟ್ ದಿ ಮೊಮೆಂಟ್. ಓಕೆ, ವಾಟ್ ವಿ ಆರ್ ಗೆಟಿಂಗ್ ಅಟ್ ದಿ ಮೊಮೆಂಟ್, ದಿಸ್ ಇಸ್ ದಿ ನಂಬರ್ ಆಫ್ ಕಾಲ್ಸ್. ಓಕೆ, ನಾನು ಇದನ್ನು ಎಂಡ್ ಮಾಡ್ತೀನಿ. Now it is 9:23 almost. Let me now say thanks to all of you. ಇದು 1 ಗಂಟೆವರೆಗೂ ಕೂಡ ನಡೆಯುತ್ತೆ. 1 ಗಂಟೆವರೆಗೂ ಕೂಡ ನಡೆಯುವಂಥ ಈ ಎಲೆಕ್ಷನ್ನ ಬಡಿದಾಟದಲ್ಲಿ ಜಾತಿವಾರು ರಿಪೋರ್ಟ್ ಕಾರ್ಡ್ನ ಒಂದು ಪಟ್ ಅಂತ ನೋಡ್ಕೊಂಬಂದು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಲೆಟ್ಸ್ ಗೋ ಟು ದಿ ಜಾತಿವಾರು ರಿಪೋರ್ಟ್ ಕಾರ್ಡ್ ಪ್ಲೀಸ್. ಸೊ ಲಿಂಗಾಯತರು 65ರಿಂದ 70 ಸಾವಿರ, ಕುರುಬರು 35ರಿಂದ 40 ಸಾವಿರ ಇದ್ದಾರೆ, ಮುಸಲ್ಮಾನರು 30ರಿಂದ 33 ಸಾವಿರ ಇದ್ದಾರೆ. ಆ ಲೋಯರ್ ಥರ್ಡ್ ಬ್ರೇಕಿಂಗ್ನ ಕೆಳಗಿಳಿಸ್ರಪ್ಪ, ಇಲ್ಲ ಅಂದರೆ ಕಾಣಿಸಲ್ಲ ನಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ 30ರಿಂದ ಸರಿಸುಮಾರು ಒಂದು 35 ಸಾವಿರ ಜನ ಇದ್ದಾರೆ. ಸೊ ಇದನ್ನು ನಾವು ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು. SC ST 35ರಿಂದ 38 ಸಾವಿರ ಜನ ಇದ್ದಾರೆ, ಅದನ್ನು ಕೂಡ ನಾವು ಗಮನಿಸ್ಬೋದು. ಇನ್ ಟೋಟಲ್ ಸರಿಸುಮಾರು ಆಲ್ಮೋಸ್ಟ್ ಅಪ್ ಟು 1,80,000 to 1,90,000 ರೆಪ್ರೆಸೆಂಟೆಡ್ ವೋಟರ್ಸ್, ವೋಟ್ ಮಾಡುವ ಅಧಿಕಾರ ಇರುವಂಥ ವೋಟರ್ಗಳು ನಮಗೆ ಬಾಗಲಕೋಟೆಯಲ್ಲಿ ಸಿಗ್ತಾರೆ. ಸೊ ಇದು ಒಂದು ಡೆಮೋ EVM ಮಿಷನ್, ಬಟ್ ದಿಸ್ ಈಸ್ ಅವರ್ ಟೆಲಿಫೋನ್ ಕಂಟ್ರೋಲ್ ರೂಮ್. ಇದನ್ನು ನಿಮ್ಮ ಮುಂದೆ ನಾವು 1 ಗಂಟೆವರೆಗೂ ಕೂಡ ಪ್ರಸ್ತುತಪಡಿಸ್ತೇವೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ. 1 ಗಂಟೆ ನಂತರದಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೆಗೆದುಕೊಳ್ತೇವೆ. 2 ಗಂಟೆಗೆ ನೀವು ದಾವಣಗೆರೆಯ ಮತಕ್ಷೇತ್ರದ ಚಿತ್ರಣವನ್ನು ಗಮನಿಸ್ಬೋದಾಗತ್ತೆ. ಏನಿಲ್ಲ, ಅಲ್ಲೋಗಿ ಟುಯ್ ಅಂತ ಓಟ್ ಹಾಕ್ತೀರಿ, ಇಲ್ಲಿ ಕಾಲ್ ಮಾಡಿ ಓಟ್ ಹಾಕ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಇದು ರಾಜ್ ನ್ಯೂಸ್, ಜನಸೇವೆಗೆ, ಅದರ ಜೊತೆಗೆ ಪಕ್ಕಾ ಪೊಲಿಟಿಕಲ್ ಸರ್ವೆಗೆ, ಪಕ್ಕಾ ಅಭಿಪ್ರಾಯಕ್ಕೆ, ಟ್ರಾನ್ಸ್ಪರೆನ್ಸಿಗೆ ಮತ್ತು ಜನರ ಹಿತಕ್ಕೆ ಯಾವಾಗಲೂ ಯಾವತ್ತಿಗೂ ನಿರಂತರವಾಗಿ ಸದಾ ಸಿದ್ಧ. ನಾನು ಚಂದನ್ ಶರ್ಮಾ, ಸೇಯಿಂಗ್ ಥ್ಯಾಂಕ್ಸ್ ಟು ಯು. ನಮಸ್ಕಾರ.